ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಸತೀಶ್ ಅಂತ. ಹೇಳಿ ಸರ್, ನಿಮ್ಗೆ ಏನೇನು ಪ್ರಾಬ್ಲಮ್ ಆಗಿದೆ? ಜಿಲ್ಲೆ ಮಳವಳ್ಳಿ ತಾಲೂಕು ಚಿಕ್ಕಮಗಳೂರು ಗ್ರಾಮ ನಮ್ಮದು. ನಾವು ಇಲ್ಲಿ ಗಣಪತಿ ಮೂರ್ತಿ ತಯಾರು ಮಾಡ್ತೀವಿ. ನಾನು ಸರಿಸುಮಾರು ಒಂದು 24-25 ವರ್ಷದಿಂದ ಗಣಪತಿ ಮಾಡ್ತಾಯಿದ್ದೀನಿ ಸರ್. ಆದರೆ ಈ ವರ್ಷ ಬಿದ್ದಿರ್ತಕ್ಕಂಥ ಹೊಡೆತ ನಮಗೆ 24 ವರ್ಷದಿಂದ ಯಾವ ವರ್ಷವೂ ಬಿದ್ದಿರಲಿಲ್ಲ. POP ಗಣಪತಿ ಯಾವಾಗ ಮಂಡ್ಯಕ್ಕೆ ಎಂಟ್ರಿ ಕೊಡ್ತೋ ನಮ್ಮ ಮಣ್ಣಿನ ಗಣಪತಿಗಳೆಲ್ಲ ಹಂಗೆ ನೆಲ ಕಚ್ಚಿಬಿಡುವೆ ಸರ್. ಅದಕ್ಕೆ ಒಂದು ನ್ಯಾಯ ಕೊಡಿಸಿ ಆಯಿತು, ಏನೋ ಒಂದು ಬೆಲೆ ಕೊಡಿಸಿ ಅಂತ ನಾವು ಕೇಳಿಕೊಂಡು ಇವತ್ತು ಈ ಗಣೇಶನ ನಾನು 10,000ಕ್ಕೆ ಮಾರಬೇಕಾದ ಗಣೇಶನ 4,000 5,000ಕ್ಕೆ ಕೊಡುವಂಥ ಪರಿಸ್ಥಿತಿ ಇವತ್ತು ಮಂಡ್ಯ ಜಿಲ್ಲೆ ಒಳಗೆ ತಲೆದೂರ್ಬಿಟ್ಟಿದೆ. ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದು ಒಂದೇ, ನಮ್ಮ ಕ್ಷೇತ್ರದ MLA ಗಾಗಲಿ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗಾಗಲಿ, DK ಶಿವಕುಮಾರ್ ಸಾಹೇಬ್ರಿಗಾಗಲಿ ನಾವು ಮನವಿ ಮಾಡ್ಕೊತೀನಿ, ಆದಷ್ಟು ನಿಮ್ಮ ಅಧ್ಯಕ್ಷತೆಯಲ್ಲಿ POP ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರೆದಿರೋ ಥರ ನೀವು ಅವಾಯ್ಡ್ ಮಾಡಿ ಅದನ್ನು ಪುರಸ್ಕಾರ ಮಾಡಿ ನಮ್ಮ ಮಣ್ಣಿನ ಕಲಾವಿದರನ್ನ ಸಹಕರಿಸಿ ಅಂತ ನಾನು ಕೇಳ್ಕೊತೀನಿ ಸರ್. ನಮ್ಮ ಹೆಸರು ಸುನಿಲ್ ಕುಮಾರ್ ಅಂತ. ನಾವು ಇವಾಗ ನಮ್ಮ ತಂದೆ ಕಾಲದಿಂದ ಗಣೇಶನ ಮಾಡ್ತಾಯಿದ್ದೋ. ಅಂದರೆ ನಮ್ಮದು ಮಣ್ಣಿನ ಕಲೆ, ನಮ್ಮ ಬೆಲೆ ಎನ್ನುವಂಗೆ ನಾವು ಮಣ್ಣಿಗೆ ಬೆಲೆ ಜಾಸ್ತಿ ಕೊಡ್ತಿದ್ದೋ. ಈಗ ನಮ್ಮ ತಂದೆಯವರು ಅವಾಗ ಮಡಿಕೆ ಮಾಡ್ತಿದ್ರು. ಮಡಿಕೆ ಕಾಲಾಂತರ ಅದು ನಶಿಸೋಯ್ತು, ಕಾಲ ಅಂತ ಮುಗಿದೋಯ್ತು. ಅದಾದಮೇಲೆ ಏನೋ ಒಂದು ಸಣ್ಣದಾಗಿ ಒಂದು ಗಣಪತಿ ಸ್ಟಾರ್ಟ್ ಮಾಡುವ ಅಂತ ಮಾಡಿ ಇದು ಒಂಚೂರು ಬೃಹತ್ವಾಗಿ ಬೆಳೀತು. ಒಂದು 110 ವರ್ಷ ನಮ್ಮ ತಾತನವರೆಲ್ಲ ಮಾಡಿ ಒಂದು 150 ವರ್ಷ ಅದರಿಂದ ನಡೀತಾ ಇದೆ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನಾವೇನೋ ಅಲ್ಪ ಸ್ವಲ್ಪ ಮಾಡ್ಕೊ ಹೋಗ್ತಾಯಿದ್ದೀವಿ. ಹೋದ ವರ್ಷ ಏನಂತ ಲಾಕ್ಡೌನ್ ಬಂತು. ಲಾಕ್ಡೌನ್ ಬಂದಾಗ ಅದು ಸ್ವಲ್ಪ ನುಣ್ಣಿಗೆ ಅದು ಲಾಸ್ ಆಗಿ ಮನಗೋಗಿದ್ದು. ಈಗೇನಪ್ಪ ಅಂದರೆ ಸ್ವಲ್ಪ ಎದ್ದೋ ಸ್ವಲ್ಪ ಮಾಡುವ ಅನ್ನೋ ಅಷ್ಟರಲ್ಲಿ ಈಗ POP ಬಂದು ನಮ್ಮ ಮಾರಾಮಾರಿ ಹೊಡಿತಾ ಇದೆ. ಅದು ಮೇನ್ ಅಂದರೆ POPದ ನಮಗೆ ತೊಂದರೆ ಆಗ್ಬಿಟ್ಟಿದೆ. ಈಗ ಬೇರೆ ರಾಜ್ಯದಿಂದ ವಿಷ ತಗೊಂಬಂದು ನಮ್ಮ ಕರ್ನಾಟಕಕ್ಕೆ ನೀರೊಳಗೆ ಬಿಡ್ತಾವ್ರೆ. ಏನಂತ ಹೇಳ್ತೀರಿ ಇದಕ್ಕೆ? ಈಗ ನಾವು ಮಣ್ಣಿಗೆ ಬೆಲೆ ಕೊಡಿ, ಮಣ್ಣಿನ ಪರಿಸರ ಉಳಿಸಿ, ಜಲಚರ ಪ್ರಾಣಿಗಳಿಗೆ ತೊಂದರೆ ಆಯ್ತದೆ ಮತ್ತೊಂದು ಅನ್ನೋದಕ್ಕೆ ಮಣ್ಣಿನ ಗಣೇಶವ ಮಾಡೋಕ್ಕೆ ಬೆಲೆನೇ ಕೊಡ್ತಾ ಇಲ್ವಲ್ಲ ಇವರು. ಹೊರಗಡೆಯಿಂದ ನಮ್ಮ ಕರ್ನಾಟಕಕ್ಕೆ POP ಬರ್ತಾವೆ ಅಂದರೆ ನಮ್ಮ ರಾಜ್ಯದವ್ರು ಏನು ಮಾಡ್ತಾವ್ರೆ? ಈಗ ರೈತರಿಗೆ ಎಷ್ಟೊಂದು ತೊಂದರೆ ಕೊಡ್ತಿರ್ಬೋದು. ಬನ್ನಿ ಬೇಕಾದ್ರೆ ನಾವು ಪೇಂಟ್ಗಳೆಲ್ಲ ತೋರಿಸ್ತೀವಿ. ಬೇಕಾದ್ರೆ ಯಾವ್ದಾದ್ರು ಏನಾದ್ರು ನಮ್ಮ ಕೆಮಿಕಲ್ ಇದ್ದರೆ ಹೇಳಿ. ಈಗ ಮಣ್ಣು ಪ್ಯೂರ್ ಮಣ್ಣಲ್ಲೇ ನಾವು ಗಣೇಶನ ಮಾಡ್ತಿರೋದು. ಬೇರೆ ಮಣ್ಣೊಂಥರ ಅಲ್ಲಿ ಇನ್ನೊಂದಲ್ಲಿ ಏನಂದ್ರೆ ಏನಿಲ್ಲ. ನಮ್ಮ ಗಣೇಶನ ನೀರು ಬಿಡಲಿ 10 ನಿಮಿಷದಲ್ಲಿ 10 ಸೆಕೆಂಡಲ್ಲಿ ನಮ್ದು ಕರಗೋದು. ಅವರ 15 ದಿನ ಆದರೂ ಕರಗಲ್ಲ. POP ಗಣೇಶ 15 ದಿನ ನೀರೊಳಗಿದ್ರೂ ಅದು ಕರಗಲ್ಲ. ಈಗ ಅದರಿಂದ ನಮ್ಗೆ ಏನಂದರೆ ನಮ್ಗೆ ಮಣ್ಣೊಂದಿಗೆ ಬೆಲೆನೇ ಸಿಗ್ತಾಯಿಲ್ಲ. ಅದು ಈ ವರ್ಷ ಅಂತೂ ಹಿಂಸೆ. ಈಗ ನಮ್ಮ ಇಲ್ಲಿಂದನೇ ಇಲ್ಲಿಂದ 14 ಕಿಲೋಮೀಟರ್ ಮಂಡ್ಯ ಐತೆ. ಮಂಡ್ಯದಿಂದ ನಮ್ಮೂರಲ್ಲಿ ನಾವು ಗಣೇಶ ಮಾಡ್ತೇವೆ. ಸುತ್ತ ಮಂಡ್ಯ ಜಿಲ್ಲೆಗೆ ನಾವೇ ಮಾಡ್ತಿರೋದು. ಅಂಥ ಮಂಡ್ಯ ಜಿಲ್ಲೆಯಲ್ಲಿ ಹೋಗ್ತಾಯಿದ್ರೆ ಒಂದು ಮಣ್ಣಿನ ಗಣೇಶನೂ ಕೂರಿಸಿಲ್ಲ. ಈಗ ಇಲ್ಲಿ ಒಳಗೆ ಬರ್ಬೇಕಂದ್ರೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಇವ್ರಿಗೆ POP ಮಾಡೋಕ್ಕೆ? ಈ 2023ರಲ್ಲಿ ಬ್ಯಾನ್ ಆಗಿತ್ತು. ಆ ಟೈಮಲ್ಲಿ ನಮ್ಗೆ ಪರವಾಗಿಲ್ಲ, ಬ್ಯಾನ್ ಆದ ನಮಗೆ ಖುಷಿ ಆಯಿತು, ಮಂತ ಒಳ್ಳೇದಾಯ್ತು ಅಂದು. ಈಗ ಬ್ಯಾನ್ ಆಗೋದು ಒಂದು 2 ವರ್ಷ ಈ 3 ವರ್ಷದಿಂದ ಈಚೆ ಅವರೇ ಬರ್ತಾವ್ರೆ. ಈಗ ಎಲ್ಲಿಂದ ಲೆಕ್ಕಗಳು ಕರ್ನಾಟಕ ಬಾರ್ಡ್ರಿಂದ ಹಿಡಿದು ಇಲ್ಲಿ ಗಂಟೆ ಈಗ ನಮ್ಮೂರ ಹತ್ರಕ್ಕೂ POP ಬಂದು ಮಾಡ್ತಾವ್ರೆ. ನಾವು ಅಂದರೆ ನಮ್ಮ ಮಣ್ಣವ್ರು ಏನು ಮಾಡೋದು? ಈ ಪರಿಸರ ಇವರು ಇಲಾಖೆಯವರು ಏನು ಮಾಡ್ತಾಯಿದ್ದಾರೋ? ಈಗ ನಮ್ಗೆ ಅದೇ ತೊಂದರೆ ಆಗ್ಬಿಟ್ಟಿದೆ ಸರ್. ಈಗ ಅಂದರೆ ನಿಮ್ಮ ಪ್ರಕಾರ ಇದರಲ್ಲಿ ಸರ್ಕಾರದ ಪಾತ್ರನೂ ಇದೆ ಅಂತೀರಾ? POP ಈಗ ಸರ್ ಗಣಪತಿ ಕೂರಿಸ್ಬೇಕು ಅಂದರೆ ನಾನಾ ರೀತಿ ಪರ್ಮಿಷನ್ ಐತಲ್ಲ ಸರ್, ರಿಸ್ಟ್ರಿಕ್ಷನ್ ಐತೆ. ಇದೇ ಥರ ಕೂರಿಸ್ಬೇಕು, ಇದೇ ಥರ ಮಾಡಬೇಕು ಅಂತಿದ್ಮೇಲೆ ಈಗ ಮಣ್ಣಿನ ಗಣಪತಿನೇ ಕೂರಿಸ್ಬೇಕು, ಬೇರೆ ಗಣೇಶನ ಕೂರಿಸೋಂಗಿಲ್ಲ ಅಂತ ಹೇಳ್ಬೋದಲ್ಲ ಇವರು. ಈಗ ಅದರಿಂದೋಸ್ಕರ ಅರ್ಧ ಜನ ಗಣಪತಿನೂ ಕೂರಿಸಿಲ್ಲ ಸರ್. ಅದು ಒಂದು ಹೇಳ್ತೀನಿ, ಈ ಪರ್ಮಿಷನ್ಗೋಸ್ಕರನೇ ಸುಮಾರು ಜನ ಗಣಪತಿ ಕೂರಿಸಿಲ್ಲ. ಅವ್ರದ್ದು ಪರ್ಮಿಷನ್ ಈ ಥರ ತಗೋಬೇಕು, ಫೋಟೋ ಕೊಡಬೇಕು, ಆಧಾರ್ ಕೊಡಬೇಕು, ಅದೇನೋ ದುಡ್ಡು ಕಟ್ಟಬೇಕು ಅನ್ನೋ ಥರ ಹುಡುಗರೆಲ್ಲ ನಮಗೂ ಹೇಳ್ತಿದ್ರು. ಅದರಿಂದ ಅರ್ಧ ಹೋಗ್ಬಿಟ್ಟಿದೆ ಅನ್ನುವಂಗೆ ಮಣ್ಣಿನ ಗಣಪತಿ ಮಾತ್ರ ಕೂರಿಸ್ಬೇಕು, ನೀವು POP ಗಣೇಶ ಕೂರಿಸೋಂಗಿಲ್ಲ ಅನ್ನೋದೊಂದು ಹೇಳಲಿ ಅವರು. ಅದೊಂದು ಮಾತ್ರ ಏನು ಮಾತಾಡೋದಿಲ್ಲ. ಸುಮ್ಮನೆ ಏಕೆ POP ಎಲ್ಲ ಊರಿಗೆ ತರಿಸ್ಬಿಟ್ಟು ಮಾಡಿಬಿಟ್ಟು ನಮ್ಮಂಥವ್ರಿಗೆ ಏನು ಮಾಡೋದು ಸರ್? ನಾವು 4 ಲಕ್ಷ ಬಂಡವಾಳ ಹಾಕ್ತೀವಿ ಸರ್. ಏನು ಕಡಿಮೆ ಏನಿಲ್ಲ ಸರ್, ಎಲ್ಲ ರೇಟ್ ಕಡಿಮೆ ಏನಿಲ್ಲ ಸರ್. ಇವಾಗ ಯಾವುದಂದ್ರೆ ಮಣ್ಣಿಗೆ ಸರ್, ಮಣ್ಣಿಗೆ 20,000 ಬಂಡವಾಳ ಹಾಕ್ಬೇಕು ಸರ್. ಮರ ಕುಯ್ತೀವಿ ಸರ್, ಮರಕ್ಕೆ 20-25,000 ಬಂಡವಾಳ ಹಾಕ್ಬೇಕು ಸರ್. ಪೇಂಟ್ ಸರ್ ಹೊರಗಡೆ ತರಬೇಕು ಸರ್, ಪೇಂಟು ಅದಕ್ಕೂ ಆಯ್ತದೆ ಸರ್. 1 ಲಕ್ಷ ರೂಪಾಯಿ ಪೇಂಟ್ ಬೇಕು ಸರ್. ಲೆಕ್ಕಗಳು ಅಲ್ಲೇ ಎಷ್ಟಾಯ್ತು ಸರ್? ನಮ್ಮ ಶ್ರಮ ಸರ್. ಈಗ ನಮ್ಮ ಮನೇಲಿ 5 ಜನ ದುಡಿತೀವಿ ಸರ್. ಹೆಣ್ಮಕ್ಳು 3 ಜನ ದುಡಿತಾರೆ, ಗಂಡು ಮಕ್ಕಳು 2 ದುಡಿತೀವಿ ಸರ್. ಒಂದು ದಿನಕ್ಕೆ ನಮಗೆ ಮಾಮೂಲಿ ರೈತರು ಕೂಲಿ ಅಂದರೆ 300 ರೂಪಾಯಿ ಬೇಡವಾ ಸರ್? ನಮ್ಮ ಹೆಂಗಸ್ರುಗಳಿಗೆ 300 ಕೊಡಿ, ಗಂಡಸಿಗೆ 500 ಕೊಡಿ ಸರ್. 6 ಸತತವಾಗಿ 8 ತಿಂಗಳು ನಾವು ಕೆಲಸ ಮಾಡ್ತೀವಿ ಸರ್. 8 ತಿಂಗಳಿಗೆ ಒಂದು ದಿನಕ್ಕೆ ಎಷ್ಟು ಬೀಳ್ತು? 2-2.5 ಸಾವಿರ ರೂಪಾಯಿ ಬಿದ್ದರೆ ಸರ್ ನಮ್ಮದು ಕೂಲಿಯಲ್ಲಿ ಹೋಗ್ಬೇಕು. ಈಗ ಮಡಿಕೆ ಮಾಡ್ತಿದ್ದೋ, ಮಡಿಕೆಲಿ ಇದೇ ಕತೆ ಅವಳಿ ಆಗೋಯ್ತು ಸರ್. ಮಡಿಕೆಲಿ ಏನು ಸಿಗ್ತಾಯಿದೆ ಸರ್? ಪಾತ್ರೆ ಬಂದು ಮಡಿಕೆಲ್ಲ ಹೊಡೆದಾಕ್ಬಿಡ್ತು. ಈಗ ನೋಡ್ರಿ POP ಬಂದು ಮಣ್ಣನ್ನೆಲ್ಲ ಹೊಡೆದಾಕ್ತಾಯಿದೆ. ಇದಕ್ಕೆ ಯಾವುದೇ ಥರದೊಂದು ಪರಿಹಾರ ಆಗಲಿ ಇನ್ನೊಂದಾಗಲಿ ರೈತರು ಬೆಳಿಬೇಕಲ್ಲ ಸರ್. ಈಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾವು ಬೆಳಿಬೇಕಲ್ಲ ಸರ್. ಕರ್ನಾಟಕದಲ್ಲಿ ನಾವು ಒಂದು ಕರ್ನಾಟಕ ಮಂಡ್ಯದಲ್ಲಿ ಹಿಂಗೆ ಮಾಡ್ತಾವ್ರೆ. ನಮ್ಮವ್ರು ಬದುಕಬೇಕಲ್ಲ ಸರ್. ಇವರು ಬೇರೆಯವ್ರಿಗೆ ಬದುಕಿಸೋಕೆ ಅವಕಾಶ ಕೊಟ್ಟರೆ ಯಾವ ಸರ್ ಇದು? ಕಡೆಯದಾಗಿ ನಿಮ್ಮ ಶಾಸಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಯಾಕೆಂದರೆ ಅವರು ಪರಿಸರ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಅವನೇನು ಹೇಳ್ತಾರೆ, ಅವ್ರು ಬಂದಿಲ್ಲಿ ನೋಡಿದ್ರೆ ಸರ್ ಕಷ್ಟ ಗೊತ್ತಾಗೋದು.
ಬಂದು ನೋಡಿಲ್ಲ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಈಗ, ಮಣ್ಣು ಗಣೇಶ ಮಾಡ್ತಾರೆ, ಈಗೆಲ್ಲ ವೀಡಿಯೋ ಎಲ್ಲ ಮಾಡಿರ್ತಾರೆ, ಅವರು ನೋಡಿರ್ತಾರೆ ಅಲ್ವಾ, ಯಾರೋ ಹೇಳಿರ್ತಾರೆ ಅಲ್ವಾ, ಅವರೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಅನ್ಸುತ್ತೆ ಸರ್. ನಮಗೂ ಅದ್ರ ಬಗ್ಗೆ ಇದು ಮಾಡಿಲ್ಲ ಯಾವುದೇ ಥರದ್ದು. ಓಕೆ ಸರ್, ಥ್ಯಾಂಕ್ ಯು. ಸರ್, ಈಗ ನೀವು ಈಗ ಗಣಪತಿ ವ್ಯಾಪಾರ ಆಗಿಲ್ಲ ಅಂತೇಳಿ ಸುಮಾರು 80ಕ್ಕೂ ಹೆಚ್ಚು ಗಣಪತಿನ ನೀರಿಗೆ ಬಿಟ್ರಿ ಅಂತ ಮಾಹಿತಿ ಈಗ ಇಲ್ಲಿ ನಿಮ್ಮವರೇ ಹೇಳಿದರು. ಯಾಕೆ ಆ ರೀತಿ ಆಯಿತು? ನೀವು ಈ ಕಸಬನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಏನು ಎಜುಕೇಷನ್ ಮಾಡಿದಿರಿ? ಸರ್, ನಾನು ಸೆಕೆಂಡ್ PU ಓದಿದೆ. ಅದಾದಮೇಲೆ ನಮ್ಮ ತಾತವರ ಕುಲಕಸಬು ಅಲ್ವಾ, ತಲೆಮಾರಿಯಿಂದ ಬಂದಿರೋದು. ಅದರಿಂದ ನಾನೇನು ಮಾಡಿದೆ, ಇದೇ ಕಸಬನ್ನ ಕಂಟಿನ್ಯೂ ಮಾಡಿದೆ. ನಾವೇನೋ ಒಂದು 4 ಕಾಸು ಸಿಗುತ್ತೆ ಅಂತೇಳಿ ಮತ್ತು ಯಾರ ಕೈ ಕೆಳಗೂ ಕೆಲಸ ಮಾಡಲ್ಲ ಅನ್ನೋ ಇದ್ರ ಮೇಲೆ ನಮ್ಮದೇ ಆದಂಥ ಸ್ವಂತ ಕೆಲಸನ ಮಾಡ್ಕೊಂಡು ಹೋಗ್ತಿದ್ವಿ. ಸುಮಾರು ನಾನು ಗಣಪತಿ ಕೆಲಸ ಸ್ಟಾರ್ಟ್ ಮಾಡಿ 8 ವರ್ಷ ಆಯಿತು. 8 ವರ್ಷದಲ್ಲಿ ಸುಮಾರು ಒಂದು 4-5 ವರ್ಷ ಪರವಾಗಿಲ್ಲ ನಡೀತು. ಅದಾದಮೇಲಿಂದ ಇವಾಗ ನೋಡಿದ್ರಲ್ಲ, ಇವಾಗ ಸುಮಾರು 2 ವರ್ಷದಿಂದ POP ಅಂತೇಳಿ ಹೇಳಿ ಮಣ್ಣನ್ನು ಗಣಪತಿಗೆ ಬೆಲೆನೇ ಇಲ್ಲದೇ ಥರ ಮಾಡೋರೆ. ಇವತ್ತಿನ ದಿನ ಸುಮಾರು 14,000 ರೂಪಾಯಿನ ಗಣಪತಿನ 4,000 ರೂಪಾಯಿ ಕೇಳ್ತಾರೆ. ಹೆಂಗೆ ಸರ್ ಕೊಡೋದು ನಾವು? ಪ್ರತಿಯೊಂದು POPನಲ್ಲೇ ಏಟ ಹೊಡಿತಿರೋದು. ಇವಾಗ ನಮ್ಮ ಮಾವರು ಹೇಳ್ದಂಗೆ ಗಣಪತಿ ಕೂರಿಸ್ಬೇಕು ಅಂತ ಹೇಳೋದಕ್ಕೆ ಇಷ್ಟೊಂದು ರಿಸ್ಟ್ರಿಕ್ಷನ್ಸು. ಅವರು ಸರ್ಕಾರದವರು ನೀವು ಮಣ್ಣಿನ ಗಣಪತಿನೇ ಕೂರಿಸ್ಬೇಕು ಅಂತ ಹೇಳೋಕ್ಕಾಗಲ್ವಾ? ಅವಾಗ ತಾನೇ ನಮಗೊಂದು ಸ್ವಲ್ಪ ಇದಾಗೋದು. ನೀವು ಹೇಳಿ. ಈಗ ನೀವು ಗಣಪತಿನ ಎಷ್ಟು ಗಣಪತಿ ಮಾಡಿದ್ರಿ? ಎಷ್ಟು ಸೇಲ್ಸ್ ಆಯಿತು? ಎಷ್ಟನ್ನು ತಗೊಂಡೋಗಿ ಕೆರೆಗೆ ನೀವೇ ಹಾಕಿದ್ರಿ? ಅಯ್ಯೋ ಸರ್, ನಾನು ಈ ವರ್ಷ ಮಾಡಿದ್ದೆ ಎಷ್ಟು 100 ಪೀಸು. 100 ಪೀಸಲ್ಲಿ ಇವಾಗ ನನ್ನ ಹತ್ರ ಸೇಲ್ ಆಗಿರೋವೆ 20 ಪೀಸು. ಇನ್ನೂ 80-82 ಪೀಸ್ ನಾನು ಏನು ಮಾಡಲಿ, ಮಡಿಗಳಾಗಿ ಜಾಗ ಇಲ್ಲ. ಅದರಿಂದ ತಗೊಂಡೋಗಿ ನೀರಿಗೆ ಬಿಟ್ಟೆ ಅಷ್ಟೇ ಸರ್, ಇನ್ನೇನಿಲ್ಲ. ಎಷ್ಟು ನಷ್ಟ ಆಗಿದೆ ನಿಮ್ಗೆ ಅದರಿಂದ? ಸರ್, ಲೆಕ್ಕ ಮಾಡಿ ನೀವೇ. ಇವಾಗ ಗಣಪತಿಗೆ 4-4.5 ಸಾವಿರ ಬೀಳುತ್ತೆ ಅನ್ಕೊಳ್ಳಿ. 5,000ಕ್ಕೆ 80 ಗಣಪತಿಗೆ ಎಷ್ಟಾಯ್ತು ಸರ್? 8 40 4 ಲಕ್ಷ ದುಡ್ಡು ಹೋಯ್ತು. ಇವಾಗ ನಮ್ಮ ಮನೇಲಿ ಸುಮಾರು ನಮ್ಮ ಮಾವರು ಹೇಳ್ದಂಗೆ 8-9 ತಿಂಗಳು ನಾನು ಎಜುಕೇಷನ್ನ ಬಿಟ್ಟು ಈ ಕೆಲಸ ನಂಬ್ಕೊಂಡು ಮಾಡಿದೆ. 8-9 ತಿಂಗಳು ನಮ್ಮ ಲೇಬರ್ ಏನಾಯಿತು, ಊಟ ತಿಂಡಿ ಖರ್ಚು, ಬಂಡವಾಳ, ಬಣ್ಣ, ಪ್ರತಿಯೊಂದು ಲೆಕ್ಕ ಮಾಡಿ ಸರ್. ಇವಾಗ ಅಲ್ಲಿ ಬಿದ್ದಿಯಲ್ಲ ಪಟ್ಟಿಗೆ ಚದರಡಿಗೆ 25 ರೂಪಾಯಿ ತಗೋತಾನೆ. ಇವಾಗ ಪಟ್ಟಿ ಹಾಕೋರೆ ಬರೀ 20 ಬಾಕ್ಸೆ ಸರ್, 3,000 ದುಡ್ಡು ಬರ್ದವ್ರು. ನಮ್ಮ ಎಲ್ಲಿಗೆ ಹೋಗಮ್ಮ? ಇವಾಗ ಗಣಪತಿನೇ ವ್ಯಾಪಾರ ಅನ್ನಿಲ್ಲ ಅಂದರೆ ತಗೋಕೆ ಯಾರಿಗೆ ಬಿಟ್ಟು ಈಗ ಏನು ಮಾಡಮ್ಮ? ನೀವು ಹೇಳಿ. ಹಿಂಗಾದ್ರೆ ನಮ್ಮ ಪರಿಸ್ಥಿತಿ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ಏನಾದ್ರು ಇದ್ರ ಬಗ್ಗೆ ತಂದಿದ್ದೀರಾ, ಅಥವಾ ಈಗ ನೆಕ್ಸ್ಟ್ ಈ ಥರದ್ದು ಆಗಿರೋದಕ್ಕೆ ಅವ್ರ ಹತ್ರ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ, DC ಅವರಿಗೆ? ಸರ್, ನಮ್ಮ ಕಡೆಯಿಂದ ಏನು ಇದಿಲ್ಲ, ಅವರೇ ಅರ್ತ್ಕೊಂಡು ಇದು ಮಾಡ್ಬೇಕು ಸರ್. ಇವಾಗ ನೀವೇ ನೋಡಿ, ಪ್ರತಿಯೊಂದು POP ಗಣಪತಿನೇ. ಇವಾಗ ನಮ್ಮ ಯಾರು ಪ್ರೆಸೆಂಟು DC ಯಾರು ಮಾವ ಕುಮಾರ್ ಅಂತ ಹೇಳಿ, ಕುಮಾರ್ ಸರ್ ಅಲ್ವಾ? ಇವಾಗ ಅವ್ರು ಇದ್ರ ಬಗ್ಗೆ ಎಚ್ಚೆತ್ಕೊಂಡಿದ್ದಾರೆ. ಹೋದ ಸಲನೂ ಸುಮಾರು ಇಲ್ಲಿ ಯಾರ್ಯಾರು ಗಣಪತಿ ಮಾಡ್ತಾರೆ ಸರ್, ಅವರೆಲ್ಲ ಸುಮಾರು ಒಂದು 15 ಜನ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನಿಲ್ಲ, ಸ್ಪಾಟಲ್ಲಿ ಒಂದು ಫೋನ್ ಮಾಡ್ತಾರೆ ಅಷ್ಟೇ, ಮುಗಿತ್ರಿ, ನೀವು ಹೊರಡ್ರಿ. ಹಿಂಗಾದ್ರೆ ಏನು ಕತೆ? ಬಂದು ಸ್ಪಾಟ್ಗೆ ವಿಸಿಟ್ ಕೊಟ್ಟು ಎಲ್ಲೆಲ್ಲಿ POP ಹಾಕವ್ರೆ ಸೀಸ್ ಮಾಡಿ ಸೀಲ್ ಹೊಡೆದ್ರೆ ಅಲ್ಲಿಗೊಂದು ಬೆಲೆ ಸಿಗುತ್ತೆ. ನಮ್ಮ ಮುಂದ್ಗಡೆ ಫೋನ್ ಮಾಡೋದು, ಇನ್ನೇನಿಲ್ಲ. ಅಲ್ಲಿ ತರಿಸೋರು ತರಿಸ್ತಾ ಇರ್ತಾರೆ, ಮಾರೋರು ಮಾಡ್ತಾ ಇರ್ತಾರೆ. ಇವರು ಪೊಲೀಸವ್ರು ಕರ್ಸ್ಬಿಡೋದು, ಕೂರ್ಸೋರೆಲ್ಲರೂ ನೋಡಪ್ಪ 5 ದಿನ ಬಿಡಬೇಕು, DJ ಇಲ್ಲ, ಟಮಟೆ ಇಲ್ಲ, ಏನಿಲ್ಲ. ಅವರು ಮಣ್ಣಿನ ಗಣಪತಿನೇ ಕೂರಿಸಿ ಅಂತ ಹೇಳೋಕ್ಕಾಗಲ್ವಾ? ಹಿಂಗೆ DJ ಕರ್ಸ್ಬೇಡಿ, ಕುಣಿಸ್ಬೇಡಿ ಅವೆಲ್ಲ ಮಾತ್ರ ಚೆನ್ನಾಗಿ ಹೇಳ್ತಾರೆ. ಮಣ್ಣಿನ ಗಣಪತಿ ಕೂರಿಸಿ ಅಂತ ಬಾಯಿಸೋದಾಗಿದ್ದವ್ರಿಗೆ ಇವೆಲ್ಲ ಪಬ್ಲಿಷ್ ಮಾಡಿ ಸರ್. ನಾವು ಇರೋದೇ ಹೇಳ್ತೀನಿ, ಮಂಡ್ಯದವ್ರು ಗೊತ್ತಲ್ಲ ಹೆಂಗೆ ಅಂತ ಭಾಷೆ. ಪಬ್ಲಿಷ್ ಮಾಡಿ, ಬಂದು ಮಾತಾಡಲಿ, ನಾವು ಕೇಳ್ತೀವಿ, ತಲೆ ಕೆಡಿಸ್ಕೊಬೇಡಿ. ಅಲ್ಲ, ಇದರಲ್ಲಿ ಏನಾದರೂ ಈಗ POP ಗಣಪ ಬರೋದ್ರೆ ಗಣೇಶನ ತರಿಸೋದ್ರಿಂದ ಸರ್ಕಾರದ ಅಂದರೆ ಕೆಲವು ಪ್ರಭಾವಿಗಳಿಗೆ ಏನಾದರೂ ಕಮಿಷನ್ ಸಿಗುತ್ತೆ, ಅದಕ್ಕೋಸ್ಕರ ಏನಾದರೂ ಅದನ್ನು ಆರಾಮಾಗಿ ಹೊರಗಡೆ ಬರಲಿಕ್ಕೆ ಬಿಟ್ಟಿದ್ದಾರೆ ಅಂತ ಏನಾದರೂ ಡೌಟ್ ಇದೆಯಾ ನಿಮಗೆ? ಹಾಂ ಸರ್, ಖಂಡಿತ ಡೌಟ್ ಇದೆ. ಅವ್ರ ಅನುಮತಿ ಇಲ್ಲದೇ ಯಾವುದೇ ಕಾರಣಕ್ಕೂ ಒಳಗಡೆ ಬರೋದಕ್ಕಾಗಲ್ಲ. ಅವ್ರಿಗೂ ಒಂದಿಷ್ಟು ಅಂತ ಕೊಟ್ಟರೆ ಒಳಗಡೆ ಗಣಪತಿ ಬರ್ತವೆ. ಅವ್ರ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಯಾವುದೇ ಒಂದು ಕಡ್ಡಿನೂ ಒಳಗಡೆ ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನು 20 ಅಡಿ ಗಣಪತಿ ಇರ್ತಾರೆ ಅಂದರೆ ನೀವೇ ಲೆಕ್ಕ ಮಾಡ್ಕೊಳ್ಳಿ. ಅವ್ರಿಗೆ ಕಮಿಷನ್ ಎಷ್ಟು ಹೋಗ್ತಿರುತ್ತೆ ಏನಂತ ಅವೆಲ್ಲ ಬೇಡ. ಒಟ್ಟಿನಲ್ಲಿ ಗಣಪತಿ ಹೆಂಗೆ ಒಳಗೆ ಬರ್ತಿದ್ದೆವು ನೀವು ಹೇಳಿ. ಇಲ್ಲಿ ಸುಮಾರು ನಮ್ಮ ಮಾವರು ಹೇಳ್ದಂಗೆ ಮಂಡ್ಯ ಸುತ್ತಮುತ್ತ ಬರ್ತಿದ್ದ ಜನ ಇವಾಗ ಪ್ರತಿಯೊಬ್ಬರು POP, ಎಲ್ಲ ತಮಿಳ್ನಾಡು, ಕೇಂದ್ರ, ಎಲ್ಲೆಲ್ಲಿ ಅಲ್ಲಿಂದಲೂ ಬರೀ POP ಗಣಪತಿ ತರೋದು. ಇಲ್ಲಿಯವ್ರಿಗೆ ವ್ಯಾಪಾರನೇ ಇಲ್ದಂಗೆ ಆಗಿದೆ. ನಾನು ನಿಮ್ಗೆ ವೀಡಿಯೋ ಕಳಿಸಿದ್ದಿಲ್ಲ ನೋಡಿ, ಒಂದು ಸ್ವಲ್ಪ ಹಾಕಿ ಅವ್ರಿಗೆ. ಸುಮಾರು 80-82 ಗಣಪತಿ ನೀರು ಬಿಟ್ಟಿದ್ದೀನಿ, ಹೇಳೋರಿಲ್ಲ ಕೇಳೋರಿಲ್ಲ. ಈ ಥರ ನಮ್ಮ ಪರಿಸ್ಥಿತಿ ಆಗಿದೆ. ನಮ್ಮ DC ಸಾಹೇಬ್ರಿಗೂ ಒಂದು ಸ್ವಲ್ಪ ತಿಳಿಸಿದ್ದನ, ಅವ್ರು ಬಂದು ಸ್ಪಾಟಲ್ಲಿ ಅದೇನು ಮಾತಾಡಲಿ, ನಮ್ಗೊಂದು ಸ್ವಲ್ಪ ಏನು ಪರಿಹಾರ ಕೊಡಬೇಕು ಕೊಡಿಸ್ಕೊಡ್ಲಿ. ಆಗ ನಮಗೂ ಇಲ್ಲ ಗಣಪ DC ಅವ್ರು ಅವರೇ ಪ್ರೆಸೆಂಟಲ್ಲಿ ಅಂತ ನಂಬಿಕೆ ಬರುತ್ತೆ. ನಮಗೂ ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗಬೇಕಲ್ಲ ಅವ್ರೂ. ಮಾಡಿ ಕೇಳಿರಲ್ಲ ಸ್ನೇಹಿತರೆ, ವಿಘ್ನ ನಿವಾರಕನನ್ನು ನಂಬ್ಕೊಂಡು ಜೀವನ ನಡೆಸ್ತಿರ್ತಕ್ಕಂಥ ಈ ಕುಟುಂಬಗಳ ಪರಿಸ್ಥಿತಿಗೆ ಏನು ಹೇಳಬೇಕು ಅಂತ ನೀವೇ ಯೋಚನೆ ಮಾಡಿ. ಒಂದು ಕಡೆ POPನ ಸಂಪೂರ್ಣವಾಗಿ ನಿಷೇಧಿಸ್ತೀವಿ ಅಂತೇಳಿ, ರೈಡ್ ಮಾಡ್ತೀವಿ ಅಂತೇಳಿ ಎಲ್ಲ ರೀತಿ ಪೋಸ್ ಕೊಡುವಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಯಾವ ರೀತಿ ಕ್ರಮ ತಗೊಳ್ತಿದ್ದಾರೆ ಅನ್ನೋದಕ್ಕೆ ಇದು ಒಂದು ಪ್ರತ್ಯಕ್ಷ ಸಾಕ್ಷಿ. ಇನ್ನಾದರೂ ಕೇವಲ ಪೇಪರ್ ಟೈಗರ್ಸ್ ಆಗದೆ ಪ್ರಾಮಾಣಿಕವಾಗಿ ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಸರ್ಕಾರದಿಂದ ಆಗಲಿ,
ಜೊತೆಗೆ ಅತ್ಯಂತ ಪ್ರಮುಖವಾಗಿ ಇದೇ ಕ್ಷೇತ್ರದ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಅವರು ಈ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮ ತಗೊಂಡು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಅಂತೇಳಿ ಈ ಮೂಲಕ ಮನವಿ ಮಾಡ್ತೀವಿ. ನಮಸ್ಕಾರ, ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.